ಇವತ್ತೇನು ಅರಸೀಕೆರೆ ಕ್ಷೇತ್ರದಲ್ಲಿ ಕಳೆದ 4 ಬಾರಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಅಂತ ಹೇಳಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಶಿವಲಿಂಗೇಗೌಡರು ಸಾಹೇಬರು ಬಗರ್ಗುಂ ಸಮಿತಿ ಅಧ್ಯಕ್ಷ ಆಗಿದ್ದಾರೆ ತಾಲೂಕಿಗೆ. ಇವರು 4 ಅವಧಿಯಲ್ಲೂ ಕೂಡ ಸಾಗುವಳಿ ಚೀಟಿನ ಎಷ್ಟು ವಿತರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಬಹಳ ಕಡಿಮೆ ಸಾಗುವಳಿ ಚೀಟಿನ ಇಶ್ಯೂ ಮಾಡಿದ್ದಾರೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ. ತಾವು ಅಧ್ಯಕ್ಷರ ಇರೋ ಅವಧಿಯಲ್ಲಿ ಇವತ್ತು ಆಡಳಿತ ಪಕ್ಷ ಶಾಸಕರಾಗಿ ತಾವು ಆಯ್ಕೆ ಆಗಿದ್ದೀರಾ. ನೀವು ಕೂಡ್ಲೆ ಸಭೆ ಕರೆದು ಬಗರ್ಗುಂ ಸಮಿತಿ ಸಭೆ ಕರೆದು ಏನು ರೈತರಿಗೆ ಈ ಅರ್ಜಿ ವಜಾ ಆಗಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ತಾವು ಕೂರಿಸ್ಕೊಂಡು ಚರ್ಚಿಸಿ ಅರ್ಹ ರೈತ ಫಲಾನುಭವಿಗಳಿಗೆ ಮಂಜೂರಾತಿ ಕೊಡಬೇಕು, ಬಗರ್ಗುಂ ಸಮಿತಿಯಲ್ಲಿ ಸಾಗುವಳಿ ಚೀಟಿನ ಇಶ್ಯೂ ಮಾಡ್ಬೇಕು ಅಂತ ಹೇಳಿ ಒಂದಿದೆ. ಅದಾದ ನಂತರದಲ್ಲಿ ನೀವು ಹಂಗಾಮಿ ಸಾಗುವಳಿ ಕಳೆದ 30-40 ವರ್ಷದಿಂದ ಕೆಲವರು ಹಂಗಾಮಿ ಸಾಗುವಳಿ ಚೀಟಿನ ತಗೊಂಡಿದ್ದಾರೆ. ಆ ರೈತರುಗಳಿಗೆ ಕಾಯಮ್ಮನ್ನ ನೀವು ಮಾಡಕ್ ಆಗಿಲ್ಲ, ಯಾವ ಉದ್ದೇಶಕ್ಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತಾವು ಸ್ಪಷ್ಟೀಕರಣ ಕೊಡಬೇಕು. ಯಾಕೆಂದ್ರೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಕಂದಾಯ ಸಚಿವರು ಇರೋ ಕಾರಣ ತಾವು ಈ ಕೆಲಸನ ಮಾಡಿಸ್ಲಿಕ್ಕೆ ಬಹಳ ಅವಶ್ಯಕತೆ ಇದೆ. ಇಂಥ ಸಂದರ್ಭದಲ್ಲಿ ಅರಸೀಕೆರೆಯಲ್ಲಿ ಇವತ್ತು ರೈತರು ಸರ್ಕಾರಿ ಕಚೇರಿಗೆ, ತಾಲೂಕ್ ಕಚೇರಿಗೆ ಅಲ್ದಾಟ ಮಾಡ್ತಾ ಇದ್ದಾರೆ. ಹಂಗಾಮಿ ಸಾಗುವಳಿ ಚೀಟಿ ತಗೊಂಡು ನಮ್ಗೆ ಕಾಯಂ ಸಾಗುವಳಿ ಚೀಟಿ ಕೊಟ್ಟಿಲ್ಲ, ಟಿಟಿ ಕಟ್ಟಿಸ್ಕೊಂಡು ಕೊಟ್ಟಿದ್ದಾರೆ. ಈ ತರ ಸಾಗುವಳಿ ಹಕ್ಕು ಚೀಟಿನ ನಮ್ಗೆ ಕಾಯಂ ಬೇಕು ಅಂತ ಹೇಳಿ ರೈತರು ಇವತ್ತು ಸರ್ಕಾರಕ್ಕೆ ಮರೆ ಹೋಗ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಇದ್ರ ಬಗ್ಗೆ ಕಿಂಚಿತ್ತೂ ಗಮನ ಹರಿಸ್ತಿಲ್ಲ. ನಮ್ಮ ತಾಲೂಕು ಆಡಳಿತ ಕೂಡಲೇ ಸಂಬಂಧಪಟ್ಟ ತಾಲೂಕ್ ತಹಶೀಲ್ದಾರರು ಮತ್ತೆ ಕ್ಷೇತ್ರ ಶಾಸಕರು ಇದ್ರ ಬಗ್ಗೆ ಸಚಿವರ ಗಮನಕ್ಕೆ ತರ್ತಿರೋ ಇಲ್ಲ ತಾವು ಕೂತು ಡಿಸೈಡ್ ಮಾಡ್ತಿರೋ ಕಾಯಂ ಸಾಗುವಳಿ ಚೀಟಿನ ಕೊಡಿಸ್ಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದೀವಿ. ಅದಾದ್ಮೇಲೆ ನಮೂನೆ 57 ನಲ್ಲಿ ಕಳೆದ 2019ರಲ್ಲಿ ಅರ್ಜಿನ ಸಲ್ಲಿಸಿದ್ದಾರೆ ರೈತರು. ಸುಮಾರು ರಾಜ್ಯಾದ್ಯಂತ 19 ಲಕ್ಷ ಅರ್ಜಿ ಸಲ್ಲಿಸಿದ್ದಾರೆ. ಆ ಅರ್ಜಿಗಳನ್ನೆಲ್ಲ ಏಕಕಾಲದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ, ಸರ್ಕಾರದ ಸೂಚನೆ ಮೇರೆಗೆ ನಾವು ವಜಾಗೊಳಿಸಿದೀವಿ ಅಂತ ಹೇಳಿ ಈಗಾಗಲೇ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಸಚಿವರು ಸದನದಲ್ಲಿ ಉತ್ತರ ಕೊಡುವಾಗ ಅಂತ ಅರ್ಜಿಗಳು ಯಾರಾದ್ರೂ ರೈತರಿಗೆ ಅರ್ಹ ಫಲಾನುಭವಿಗಳದ್ದು ವಜಾ ಆಗಿದ್ರೆ ನನ್ ಗಮನಕ್ಕೆ ತನ್ನಿ, ನಾನು ಅದನ್ನ ಸರಿಪಡಿಸ್ಕೊಡ್ತೀನಿ ಅಂತ ಹೇಳಿ ಹಿಂದೆ ಸದನದಲ್ಲಿ ಕೂಡ ಅವರು ಉತ್ತರ ಕೊಟ್ಟಿದ್ರು ವಿಪಕ್ಷದ ಸದಸ್ಯರುಗಳಿಗೆ. ನಮೂನೆ 57 ಅರ್ಜಿ 2019ರಲ್ಲಿ ಸರ್ಕಾರ ಸ್ವೀಕರಿಸಿರೋದು, 19ರಲ್ಲಿ ಸ್ವೀಕರಿಸಿರ್ತಕ್ಕಂಥ ನಮೂನೆ 57 ಬಗರ್ಗುಂ ಅರ್ಜಿಗಳನ್ನ ಏಕಕಾಲದಲ್ಲಿ ಸರ್ 19 ಲಕ್ಷ ಚಿಲ್ಲರೆ ಅರ್ಜಿಗಳನ್ನ ಸ್ವೀಕರಿಸಿತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ. ಆ ಅರ್ಜಿಗಳನ್ನೆಲ್ಲ ಏಕಕಾಲದಲ್ಲಿ ವಜಾಗೊಳಿಸಿದ್ದಾರೆ. ಆದ್ರೆ ಅರ್ಹ ಫಲಾನುಭವಿಗಳು ಇವತ್ತು 40 ವರ್ಷದಿಂದ ಸಾಗುವಳಿ ಮಾಡ್ಕೊಂಬಂದಂತ ಭೂಮಿನ ಅವರಿಗೆ ಹಕ್ಕನ್ನ ನೀಡತಕ್ಕಂಥದ್ದನ್ನ ಮಾಡಿಲ್ಲ ಸರ್ಕಾರ. ಆದ್ರೆ ನಾವು ರೈತ ಭೂ ಗ್ಯಾರಂಟಿ ಕೊಟ್ಟಿದೀವಿ ಅಂತ ಹೇಳಿ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಚಿಕ್ಕಬಳ್ಳಾಪುರ ವಜಾ ಆಗಿದ್ದಾವೆ ಸರ್. ಹ್ಞೂ ಸರ್, ದುಡ್ಡು ಕಟ್ಸ್ಕೊಂಡಿದ್ರೆ ಇವಾಗ ಕೋಟ್ಯಾಂತರ ರೂಪಾಯಿ ದುಡ್ಡು ಸರ್ಕಾರಕ್ಕೆ ಉಳಿತಾಯ ಆಗಿದೆ ರೈತರದು. ಹ್ಞೂ ಸರ್, ದುಡ್ಡುನು ಸಹ ಕಟ್ಟಿದ್ದಾರೆ. ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ರು, ಎಲ್ರು ಕೂಡ ತಾಲೂಕ್ ತಹಶೀಲ್ದಾರರಲ್ಲಿ ನೋಂದಣಿ ಆಗಿದೆ ಅರ್ಜಿ. ಆದ್ರೆ ದುಡ್ಡನ್ನು ಕೂಡ ಪಾವತಿ ಮಾಡಿದ್ದಾರೆ ರೈತರುಗಳು. ಇವತ್ತು ಸರ್ಕಾರಕ್ಕೆ ಆದಾಯ ಬಂದ್ರು ಕೂಡ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಭೂ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಹಾವೇರಿಲಿ ಕಾರ್ಯಕ್ರಮ ಮಾಡಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು. ಸರ್ಕಾರದ ಸಮರ್ಥನಾ ಕಾರ್ಯಕ್ರಮ, ಹಕ್ಕುಪತ್ರ ವಿತರಿಸ್ತೀವಿ ಅಂತ ಹೇಳಿ ನೀವು ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ ಕಾರ್ಯಕ್ರಮ ಇದೆ. ಆದ್ರೆ ಈ ವಿಷಯದಲ್ಲಿ ನಮೂನೆ 57 ವಿಷಯದಲ್ಲಿ ಕ್ಲಾರಿಫೈ ಮಾಡಬೇಕು. ಅಂದ್ರೆ ತಾವು ರೈತರಿಗೆ ನಮ್ಮ ಸಂಘಟನೆ ಕೇಳ್ತಕ್ಕಂಥದ್ದು ಏನು, ರೈತರು ಇವತ್ತು ವಂಚಿತರಾಗಿದ್ದಾರೆ ಸಾಗುವಳಿ ಭೂಮಿನ ಮಾಡಿರ್ತಕ್ಕಂಥ ರೈತರುಗಳು, ಅವರುಗಳಿಗೆ ಸಾಗುವಳಿ ಪತ್ರನ ದಯಮಾಡಿ ತುರ್ತಾಗಿ ಸರ್ಕಾರ ನೀಡಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದೀವಿ. ಅದಾದ್ಮೇಲೆ ಅರಸೀಕೆರೆ ತಾಲೂಕಿನಾದ್ಯಂತ ಈಗ ಅರಣ್ಯ ಇಲಾಖೆಯವರು ಒಂದು ಮೆಮೊರಂಡಮ್ ಕೊಟ್ಟಿದ್ದಾರೆ. ಆ ಸರ್ಕಾರಿ ಭೂಮಿಗಳು, ಹುಲ್ಗಾವಲುಗಳು, ಗೋಮಾಳಗಳನ್ನ ಮತ್ತೆ ಕಾವಲು ಭೂಮಿಗಳನ್ನ, ಶೇಂದಿವನಗಳನ್ನ ನಮ್ಗೆ ಖಾತೆ ಮಾಡ್ಕೊಡಿ ಅಂತ ಹೇಳಿ. ಆದ್ರೆ ಈ ಭೂಮಿಗಳು ದನ ಕರುಗಳಿಗೆ ಇಲ್ಲಿ ಪಶುವಾರು ಸಂಖ್ಯೆಗೆ ಅನುಗುಣವಾಗಿ ನೀವು ರಿಸರ್ವ್ ಮಾಡಿಡ್ಬೇಕು ಹುಲ್ಗಾವಲುಗಳಿಗೆ, ಭೂಮಿ ದನ ಕರುಗಳಿಗೆ ಮೇಯ್ಲಿಕ್ಕೆ. ಆದ್ರೆ ಈ ಭೂಮಿಗಳನ್ನೆಲ್ಲ ನೀವು ಅರಣ್ಯ ಇಲಾಖೆಗೆ ವರ್ಗಾಯಿಸಿದೆ. ಆದ್ರೆ ನಾವು ಈ ಪ್ರತಿಭಟನೆನ ನಾವು ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ನಡೆಸಬೇಕು ಅಂತ ಹೇಳಿ ತೀರ್ಮಾನಿಸಿದೀವಿ. ಕೂಡಲೇ ಶಾಸಕರಾಗ್ಲಿ ಸಂಬಂಧಪಟ್ಟ ತಹಶೀಲ್ದಾರರು ಈ ವಿಷಯನ ಖುದ್ದಾಗಿ ರೈತ ಸಂಘಟನೆಗಳನ್ನ ಕರೆದು ಪರಿಶೀಲಿಸಿ ಆ ವಿಷಯನ ಚರ್ಚಿಸಿ ನಂತರ ಇದು ನಿರ್ಧರಿಸಬೇಕು. ಯಾವುದೇ ಕಾರಣಕ್ಕೂ ತುರ್ತಾಗಿ ಅರಣ್ಯ ಇಲಾಖೆಗೆ ಯಾವುದೇ ಭೂಮಿಗಳನ್ನ ವಹಿಸ್ಕೊಡ್ಬಾರ್ದು. ಏನ್ ಸರ್ಕಾರಿ ಭೂಮಿಗಳಿದಾವೆ ಅದ್ಯಾವ್ದನ್ನು ಕೂಡ ವಹಿಸ್ಕೊಡ್ಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದೀವಿ.
ಹಾಗೇನಾದ್ರು ನಡೆದಿತ್ತೆ ಆದ್ರೆ ಯಾವ್ದಾದ್ರು ಒತ್ತಡಕ್ಕೆ ಮಣಿದು ನೀವು ಇಲಾಖೆಯಿಂದ ಟ್ರಾನ್ಸ್ಫರ್ ಮಾಡಿದ್ದೆ ಆದ್ರೆ ಅರಣ್ಯ ಇಲಾಖೆಗೆ ಜಮೀನುಗಳನ್ನ ನಾವು ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದೀವಿ. ಅದಾದ್ಮೇಲೆ ಜೆಜೆಎಂ ಕುಡಿಯೋ ನೀರಿನ ವಿಚಾರದಲ್ಲಿ ಅರಸೀಕೆರೆ ತಾಲೂಕಲ್ಲಿ ಇಲ್ಲಿವರೆಗೂ ನಡೆದಂತ ಕಾಮಗಾರಿಗಳನ್ನ ಸಮರ್ಪಕವಾಗಿ ನಡೆದಿಲ್ಲ ಅಂತ ಹೇಳಿ ಸಾಕಷ್ಟು ದೂರುಗಳು ಈಗಾಗಲೇ ಜಿಲ್ಲಾ ಪಂಚಾಯತಿ ಹಂತದಲ್ಲಿ ಮತ್ತೆ ಗ್ರಾಮ ಪಂಚಾಯತಿ ಹಂತದಲ್ಲಿ ಇದಾವೆ. ಸರ್ ಕುಡಿಯೋ ನೀರಿನ ಆಗ್ಲೇಬೇಕು ಸರ್. ಪೋಡಿ ದುರಸ್ತಿ ಏನಾಗಿದೆ, ಈಗ ಸರ್ಕಾರ ಕೊಟ್ಟಿರ್ತಕ್ಕಂಥ ಪೋಡಿ ದುರಸ್ತಿ ಏನ್ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮ ಸುಮಾರು ಯಾವುದೇ ಸರ್ಕಾರಗಳು ಬಂದ್ರೂ ಕೂಡ ಇಲ್ಲಿವರೆಗೂ ರೈತರ ಬಗ್ಗೆ ಕಾಳಜಿ ವಹಿಸಿರ್ಲಿಲ್ಲ. ಆದ್ರೆ ಮಾನ್ಯ ಸಚಿವರಿದಾರಲ್ಲ, ಅವರ ಕಾರ್ಯಕ್ಕೆ ನಾವು ಕೂಡ ಅವರ ಕಾರ್ಯಕ್ಷಮತೆಗೆ ನಾವು ಕೂಡ ಶ್ಲಾಘಿಸ್ತೀವಿ. ಸಂಘಟನೆಯವರು ರೈತ ಪರ ಕಾಳಜಿ ಇದೆ ಸರ್ಕಾರಕ್ಕೆ ಅಂತ ಹೇಳಿ ನಾವು ಅನ್ಕೊಂಡಿದೀವಿ. ಆದ್ರೆ ಏನು ಪೋಡಿ ದುರಸ್ತಿ ಕಾರ್ಯಕ್ರಮ ನಮೂನೆ 1 to 5, 6 to 10 ಆಗ್ತಾ ಇದೆ ತಿದ್ದುಪಡಿ ಕಾರ್ಯಕ್ರಮಗಳು. ಪಾಣಿನ ರೈತನಿಗೆ ಸರ್ಕಾರಿ ಸವಲತ್ತುಗಳು ಪಡಿಲಿಕ್ಕೆ ಏನ್ ತಾಂತ್ರಿಕ ಸಮಸ್ಯೆಗಳು ಕಾರಣ ಆಗಿತ್ತು, ಅದನ್ನ ಇವತ್ತು ಸರ್ವೆ ಮಾಡೋದ್ರ ಮುಖಾಂತರ ಸಿಂಗಲ್ ಪಾಣಿ ಮಾಡಿ ರೈತನಿಗೆ ಅನುಕೂಲ ಮಾಡ್ಕೊಡ್ಲಿಕ್ಕೆ ಇವತ್ತೇನು ಕಾರ್ಯ ನಡೆಸ್ತಾ ಇದ್ದಾರೆ, ಅವಿರತ ಶ್ರಮ ವಹಿಸಿದ್ದಾರೆ. ಆದ್ರೆ ಅರಸೀಕೆರೆ ತಾಲೂಕ್ ಕಚೇರಿಲಿ ಸರ್ವೆ ಸೆಕ್ಷನ್ ಸಂಬಂಧಪಟ್ಟಂತೆ, ಸರ್ವೆ ಭೂ ಅಳತೆ ಮಾಪಕ ಇಲಾಖೆಗೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರದ ಆರೋಪ ಬಂದಿದೆ. ದಯಮಾಡಿ ಅದನ್ನ ಕೂಡಲೇ ತಹಶೀಲ್ದಾರ್ ಮತ್ತೆ ಸಹಾಯಕ ಭೂ ನಿರ್ದೇಶಕರು ಕಡಿವಾಣ ಹಾಕ್ಬೇಕು. ಇಲ್ಲಿ ರೈತರು ಬಡವರು ಇದ್ದಾರೆ, ಸುಮಾರು ಸಾಕಷ್ಟು ದುಡ್ಡುಗಳನ್ನ ಕಳೆದಿದ್ದಾರೆ ರೈತರು ಓಡಾಟ ಮಾಡಿ ಕಚೇರಿಗಳಿಗೆ. ತಾವು ದುಡ್ಡನ್ನ ಯಾರ್ಯಾರು ಸಂಬಂಧಪಟ್ಟ ಅಳತೆ ಮಾಪಕರು ಪಡಿತಾ ಇದ್ದಾರೆ ಅದನ್ನ ನಮ್ ಗಮನಕ್ಕೂ ತರ್ತೀವಿ. ಕೂಡಲೇ ಅದನ್ನ ನಿಲ್ಲಿಸಬೇಕು. ನಿಮ್ಮ ಇಲಾಖೆ ಸಭೆ ಕರೆದು ಅಧಿಕಾರಿಗಳಿಗೆ ಅಳತೆ ಮಾಪಕರುಗಳಿಗೆ ಸೂಚನೆ ನೀಡೋದ್ರ ಮುಖಾಂತರ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ಬೇಕು. ಅದಾದ ನಂತರದಲ್ಲಿ ರಾಗಿ ಚೀಲವನ್ನು ಏನ್ ರಾಗಿ ಖರೀದಿ ಮಾಡ್ತಿದ್ದಾರೆ MSP ದರದಲ್ಲಿ, ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ರಾಗಿ ಖರೀದಿ ಬೆಂಬಲ ಬೆಲೆಯಲ್ಲಿ ಏನ್ ಖರೀದಿ ಮಾಡ್ತಾ ಇದ್ದಾರೆ, ಆ ರಾಗಿ ಖರೀದಿ ವಿಷಯದಲ್ಲಿ ಏನ್ ಈಗಾಗ್ಲೇ ನಮ್ ಕ್ಷೇತ್ರ ಶಾಸಕರು ಜರಡಿ ಮಾಡ್ದಂಗೆ ನೀವು ರಾಗಿನ ಖರೀದಿ ಮಾಡಿ ಅಂತೇಳಿ ಸಾರ್ವಜನಿಕವಾಗಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಅದು ದಯಮಾಡಿ ತಪ್ಪು. ಶಾಸಕರೇ, ನೀವು ಸೂಚನೆ ಕೊಡ್ತಕ್ಕಂಥದ್ದು ರಾಗಿನ ತಿಂತಕ್ಕಂಥವ್ರು ರೈತರು, ಬಡವರು, BPL ವರ್ಗದ ಕಾರ್ಡ್ದಾರರು. ನಾವು ಪಡಿತರ ಚೀಟಿ ವಿತರಣೆ ರಾಗಿನ ಪಡಿತಕ್ಕಂಥದ್ದು, ಅಕ್ಕಿನ ಪಡಿತಕ್ಕಂಥದ್ದು. ಆ ಸಂದರ್ಭದಲ್ಲಿ ಕಲ್ಲು ಮಣ್ಣನ್ನ ನಾವು ತಗೊಳಕ್ ಆಗಲ್ಲ. ರೈತ ಬೆಳೆದಿರನ್ನ ರೈತನ ತಿನ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಒಳ್ಳೆ ಗುಣಮಟ್ಟದ ಆಹಾರನ ಸರ್ಕಾರ ಕೊಡ್ತೀವಿ ಅಂತ ಹೇಳ್ತೀರಾ, ಆದ್ರೆ ನೀವು ನೋಡಿದ್ರೆ ಜರಡಿ ಮಾಡ್ದಂಗ್ ತಗೊಳ್ರಿ ಅಂತೇಳಿ ಮಧ್ಯವರ್ತಿಗಳು, ದಲ್ಲಾಳಿಗಳು ಇವತ್ತು ಮಾರ್ಕೆಟ್ಗಳಲ್ಲಿ ಆ ಪ್ರಭಾವ ಬೀರಿ ಅವರು ರಾಗಿನ ಮಾರಾಟ ಮಾಡಿ ಸರ್ಕಾರಕ್ಕೆ ಇವತ್ತು ಹಣ ಗಳಿಸ್ತಕ್ಕಂಥ ವ್ಯಾಪಾರ ನಡೀತಾ ಇದೆ. ದಯಮಾಡಿ ಅದನ್ನ ಕಡಿವಾಣ ಹಾಕಿ ರೈತರುಗಳು ಏನು ನೋಂದಣಿ ಮಾಡ್ಕೊಂಡಿದ್ದಾರೆ ರಾಗಿ ಬಿಡ್ಲಿಕ್ಕೆ, ಅಂತವರಿಂದ ಮೊದಲು ಖರೀದಿ ಮಾಡಿ ಆ ಒಳ್ಳೆ ಗುಣಮಟ್ಟದ ರಾಗಿನ ಖರೀದಿ ಮಾಡಬೇಕು. ನೀವು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಸಾರ್ವಜನಿಕ ವಲಯದಲ್ಲಿ ನಿಮ್ ಬಗ್ಗೆ ಅಸಮಾಧಾನ ಬಂದಿದೆ ಈ ವಿಷಯದಲ್ಲಿ. ನೀವೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ, ಜರಡಿ ಮಾಡ್ದಂಗ್ ರಾಗಿ ಖರೀದಿ ಮಾಡಿ ಅಂತೇಳಿ, ಮತ್ತೆ 20 ರೂಪಾಯಿ ಕಮಿಷನ್ ಪಡೀರಿ ಅಂತ ಹೇಳ್ತಿದ್ದೀರಾ. ದಯಮಾಡಿ ಇದನ್ನ ಸ್ಟಾಪ್ ಮಾಡಿಸ್ಬೇಕು. ತಾವು ನಿಮ್ಮ ಅವಧಿಲಿ ನೀವು ಆಡಳಿತ ಪಕ್ಷದ ಶಾಸಕರು ಇದ್ದೀರಾ, ಕೆಟ್ಟ ಹೆಸರು ಬರುತ್ತೆ. ನಾವು ಇಲ್ಲಿ ನಿಮ್ಮ ಆಡಳಿತನ ಪರೀಕ್ಷಿಸಕ್ ಬಂದಿಲ್ಲ, ನಾವು ರೈತರ ಪರವಾಗಿ ನಿಲ್ಲಲಿಕ್ಕೆ ಇಚ್ಛಾಶಕ್ತಿಯಿಂದ ನಾವು ಈ ಒಂದು ಸುದ್ದಿಗೋಷ್ಠಿನ ಮಾಡ್ತಾ ಇರೋದು. ತಾವು ದಯಮಾಡಿ ಇದನ್ನ ಗಮನಕ್ಕೆ ಇಟ್ಕೊಂಡು ಸದನದಲ್ಲಿ ನೀವು ಏನು ರೈತರ ಪರ ಕಾಳಜಿ ವಹಿಸಿ ಮಾತನಾಡ್ತಿರಲ್ಲ, ಅದೇ ಕಾಳಜಿನ ಇಲ್ಲೂ ಕೂಡ ನೀವು ಅಧಿಕಾರಿಗಳ ಮುಖಾಂತರ ಜಾರಿ ಮಾಡಿಸ್ಬೇಕು. ನಿಮ್ಮ ಬದ್ಧತೆನ ಪ್ರದರ್ಶನ ಆಗ್ಬೇಕು ಅಂತ ಹೇಳಿ ರೈತರಿಗೆ ಅನುಕೂಲ ಮಾಡ್ಕೊಂಡ ನಿಟ್ಟಿನಲ್ಲಿ ನಿಮ್ಮ ಒಂದು ಆಡಳಿತ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದೀವಿ. ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇಲ್ಲ, ಮಾಧ್ಯಮ ಸ್ನೇಹಿತರೆ, ನೀವು ಕೂಡ ಖುದ್ದಾಗಿ ಮಾರ್ಕೆಟ್ಗಳಿಗೆ ಬೆಂಬಲ ಅಲ್ಲ, ಖಂಡಿತ ನಾವು ನಿಮ್ಮ ಇದಕ್ಕೆ ನಾನು ಆಕ್ಷೇಪಣೆ ಇಲ್ಲ, ನಾನು ಸ್ವೀಕರಿಸ್ತೀವಿ. ಆದ್ರೆ ನೀವು ಖುದ್ದಾಗಿ ಆ ಮಾರ್ಕೆಟ್ ಅನ್ನ ಪರಿಶೀಲಿಸಿ. ಮಾಧ್ಯಮದ ಸ್ನೇಹಿತರುಗಳು, ಇಲ್ಲಿ ನಡೀತಾ ಇರೋದು ಒಂದ್ ಕಡೆ ದಂಧೆ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಇಲ್ಲ ಇಲ್ಲ, ಅದು ಒಂದು 2 ದಿನ ಜಾರಿ ಆಯ್ತು. ಹೌದು, ಶಾಸಕರು ಅದಕ್ಕೆ 2 ದಿನ ಆ ಮಾತಿಗೆ ಇದಾಗಿತ್ತು. ಮತ್ತೆ ಅದನ್ನ ಯಥಾಸ್ಥಿತಿ ಮುಂದುವರಿಸ್ತಾ ಇದ್ದಾರೆ ಜರಡಿ ಮಾಡದ ರೀತಿಲಿ. ಬಾಣಾವರ ಇರ್ಬೋದು, ಜೇಸಿಪುರ ಇರ್ಬೋದು, ಅರಸೀಕೆರೆ ಮಾರ್ಕೆಟ್ ಅಲ್ಲಿ ಇರ್ಬೋದು, ಕೂಡ್ಲೆ ಜಾವಗಲ್ ಇರ್ಬೋದು, ನೀವೆಲ್ಲಾ ಕಡೆ ಪರಿಶೀಲಿಸಿ ಮಾಧ್ಯಮದವರು. ನಾವು ಆರೋಪನ ಸುಳ್ಳು ಅನ್ನೋದಾದ್ರೆ ನಾವು ಅದನ್ನ ಹಿಂಪಡಿತೀವಿ ಬೇಕಾದ್ರೆ ಮಾತನ್ನ. ಶಾಸಕರು ಹೇಳಿರ್ತಕ್ಕಂಥ ಮಾತನ್ನೇ ಅಲ್ಲಿ ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡಿದ್ದಾರೆ. ದಯಮಾಡಿ ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಆಗ್ರಹಿಸ್ತಾ ಇದ್ದೀನಿ. ಅರೆಸ್ಟ್ ಮಾಡಿದ್ದಾರೆ, ನೀರಿನ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಆಮೇಲೆ
ಆಮೇಲೆ ಅರಸೀಕೆರೆಯಲ್ಲಿ ಈಗ ಮಾನ್ಯ ಶಾಸಕರು ಒಂಚೂರು ಗಮನ ಹರಿಸ್ಬೇಕು. ಒಬ್ಬ ರೈತರು ಒಂದು ಟ್ರಾನ್ಸ್ಫಾರ್ಮ್ ಹಾಕಿಸ್ಬೇಕು ಅಂತಂದ್ರೆ ಸುಮಾರು 2.5 ಇಂದ 3 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕಾಗಿದೆ. ಇವಾಗ ಒಂದು ಟ್ರಾನ್ಸ್ಫಾರ್ಮ್ ಸುತ್ತೋದ್ರೆ ಸುಮಾರು 35 ರಿಂದ 40 ಸಾವಿರ ರೂಪಾಯಿಗಳ ದುಡ್ಡುಗಳನ್ನ ತಗೊಂತಾ ಇದ್ದಾರೆ. ಅದನ್ನ ಮಾನ್ಯ ಶಾಸಕರು ಒಂಚೂರು ಗಮನ ಹರಿಸಿ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ, ಈಗ ಕೊಡ್ತಕ್ಕಂತ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ರೇಷ್ಮೆ ಇಲಾಖೆ ಆಗಿರ್ಬೋದು, ಅನುದಾನಗಳಲ್ಲಿ ಸಮಾನತೆ ಅನ್ನೋದನ್ನ ಒಂದ್ ಸ್ವಲ್ಪ ನೀವು ಮಾನ್ಯ ಶಾಸಕರಾಗಿ ನೀವು ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕೆ ಅಂತಂದ್ರೆ ಇವತ್ತ ಜನರಲ್ಲು SC ST ಎರಡಿಗೂ ಕೂಡ ಇದರಲ್ಲಿ ಸಮಾನತೆ ಅನ್ನೋದನ್ನು ಕೊಡಿ. ರೈತರಿಗೆ ಕೊಡ್ತಕ್ಕಂತ ಉಪಕರಣಗಳೇ ಆಗಿರ್ಬೋದು, ಒಂದು ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಒಂದು ಸಮಾನತೆಯನ್ನ ನೀವು ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಶಾಸಕರನ್ನ ಕೇಳ್ಕೊಳ್ತೀವಿ. ಯಾಕೆ ಅಂತಂದ್ರೆ ಇವತ್ತ ಜನರಲ್ ಒಂದು ಟಾರ್ಪಲ್ ತಗೊಳಕ್ ಹೋದ್ರೆ 600 ರೂಪಾಯಿ ಇದೆ. 1 ವರ್ಷ 1800 ರೂಪಾಯಿ ತಗೊಂತಾರೆ. SC ST 600 ರೂಪಾಯಿ. ಪ್ರತಿಯೊಂದು ಬೀಜನೇ ಆಗ್ಲಿ, ಗೊಬ್ಬರನೇ ಆಗ್ಲಿ, ಪ್ರತಿಯೊಂದು ತಾರತಮ್ಯ ಇದೆ. ಈ ರೈತರು ಅಂತಕ್ಕಂಥದ್ದು ಬಂದಾಗ ಇದನ್ನ ತಗೊಳ್ರಿ. ರಾಜಕೀಯ ಬಂದಾಗ ಯಾರಿಗಾರ ಕೊಟ್ಕೊಳ್ರಿ. ನೀವು ಇದನ್ನ ನೀವು ಶಾಸಕರು ನೀವು ವಿಧಾನಸೌಧದಲ್ಲೇ ಮಾತಾಡ್ಬೇಕು. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಆಗಂತ ಕೆಲಸನ ಸಮಾನತೆ ಅನ್ನೋದನ್ನ ರೈತರಿಗೆ ಮಾಡಿಕೊಡಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಏನ್ ತುಂಗಭದ್ರಾ ಮೇಲ್ದಂಡೆ ಎಡದಂಡೆ ಭಾಗದ ರೈತರಿಗೆ ಸಂಬಂಧಪಟ್ಟಂತೆ ಬೇಸಿಗೆ ಬೆಳೆ ನೀರು ಹರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಹಿಂದೆ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ವತಿಯಿಂದ 12/1/2025 ಅಹೋರಾತ್ರಿ ಧರಣಿ ಅನಿರ್ದಿಷ್ಟ ಅವಧಿ ಧರಣಿನ ನಡೆಸಿದಂತ ಸಂದರ್ಭದಲ್ಲಿ ಸಚಿವರು ಶಿವರಾಜ್ ತಂಗಡಿಯವರ ವಿರುದ್ಧ ನಡೆಸಿದ ಧರಣಿ ಎಂಬಂತೆ ಭಾವಿಸಿ ಚಳುವಳಿಗಾರನೆಲ್ಲ ಹತ್ತಿಕ್ಕುವ ಪ್ರಯತ್ನದಲ್ಲಿ ನಮ್ಮ ಸಂಘಟನೆಯ ಮುಖಂಡರುಗಳನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಾವು ಖಂಡಿಸ್ತಾ ಇದೀವಿ. ಸರ್ಕಾರ ರೈತರ ಪರ ಇದೀವಿ ಅಂತ ಹೇಳಿದಾಗ ರೈತರ ಮುಖಂಡರುಗಳ ಹೋರಾಟನ ಅವರ ಹಿತಾಸಕ್ತಿನ ಗಮನಿಸಿ ರೈತ ಸಂಘದವ್ರ ಜೊತೆ ಕೂತ್ಕೊಂಡು ಮಾತನಾಡಿ ಅವ್ರ ವಿರುದ್ಧ ಅವ್ರ ಸಮಸ್ಯೆಗಳನ್ನ ಆಲಿಸೋದ್ರ ಜೊತೆಗೆ ನೀವು ಅವ್ರ ಮೇಲೆ ಆ ಮುಖಂಡರನ್ನ ಹೋರಾಟ ಹತ್ತಿಕ್ಕೋದು, ಅವ್ರ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡ್ತಕ್ಕಂಥದ್ದನ್ನ ನಿಲ್ಲಿಸಿ ರೈತರ ಪರವಾಗಿ ಸರ್ಕಾರ ನಿಲ್ಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದೀವಿ. ಆ ಕೇಸನ್ನ ನೀವು ವಾಪಸ್ ಪಡಿಬೇಕು. ಏನ್ ಸುಳ್ಳು ಕೇಸ್ ದಾಖಲು ಮಾಡಿದೀರಾ ಆ ಕೇಸನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದೀವಿ ಸರ್ಕಾರಕ್ಕೆ.